ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಸೆಕೆಂಡ್ ಡೇ ಅಂದರೆ ನೆನೆ ಎಲ್ಲ ಜರ್ನಿದೆಲ್ಲ ವಿಡಿಯೋ ನೋಡಿದ್ರಲ್ಲ. ಸೊ ಇದು ಬಂದು ಸೆಕೆಂಡ್ ಡೇ. ಇವತ್ತಿಂದ ಸ್ವಲ್ಪ ಪ್ಲೇಸಸ್ ನೋಡೋಕ್ಕೆ ಹೋಗಬೇಕು ಅಂತ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನೋ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಹಾಗೆ ಎಷ್ಟು ದಿನ ಇರ್ತೀವಿ ಅಂತಲೂ ಎಲ್ಲ ಹೇಳ್ತೀನಿ ನಾನು. ಇವತ್ತು ಇನ್ನೇನು ಮಾರ್ನಿಂಗು 8:30ಗೆಲ್ಲ ಬಿಡೋಣ ಅನ್ಕೊತಾ ಇದ್ದೀವಿ. ಇನ್ನು ಮಕ್ಕಳೆಲ್ಲ ಎದ್ದೊಳಿದ್ರು, ಅವ್ರಿಗೆಲ್ಲ ರೆಡಿ ಮಾಡಿಬಿಟ್ಟೆ ಸ್ನಾನ ಮಾಡಿಸ್ಬಿಟ್ಟು. ಇನ್ನು ರೇಖಾ ಅವ್ರ ಪಕ್ಕದ ರೂಮಲ್ಲೇ ಇರೋದು. ಇನ್ನು ಅಲ್ಲೇ ರೇಖಾ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಾಯಿದ್ದಾಳೆ. ಇನ್ನು ತಿನ್ನೋಕೆ ಹೋದರು. ನಾನು ರೆಡಿ ಆಗಿಬಿಟ್ಟು ಸ್ನಾನ ಆಗಿದೆ. ಇನ್ನು ಡ್ರೆಸ್ಸನ್ನು ಚೇಂಜ್ ಮಾಡಿಕೊಂಡು ಸ್ವಲ್ಪ ಕೃತಿಕಾಗೆ ಬ್ಯಾಗ್ ರೆಡಿ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಅವಳಿಗೆ ನೆನ್ನೆ ಎಲ್ಲ ವಾಮಿಟ್ ಆಯ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇಟ್ಕೊಳ್ಳೋಣ ಇವತ್ತು ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ. ಸೊ ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ ಸ್ವಲ್ಪ ಹೊತ್ತು ಅಮ್ಮವ್ರ ಹತ್ರ ಮಾತಾಡೇ ಇಲ್ಲ ನೆನ್ನೆಯಿಂದ. ಅವರು ಕಾಲ್ ಮಾಡಿಬಿಟ್ಟು ನಾನು ರೆಡಿ ಆಗಿಬಿಟ್ಟು ಹೋಗೋಣ. ಸೊ ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಬನ್ನಿ. ನನಗೇನೆಂದರೆ ರೇಖಾ ಇರೋದಕ್ಕೆ ತುಂಬ ಹೆಲ್ಪ್ ಆಯ್ತು. ಯಾಕಂದರೆ ಫುಡ್ ಪ್ರಾಬ್ಲಮ್ಮೇ ಆಗಿಲ್ಲ ಎಲ್ಲೂ ನಮಗೆ. ಯಾಕಂದರೆ ಟೈಮ್ ಸರಿಯಾಗಿ ಮಾಡಿಬಿಡ್ತಾ ಇದ್ಲು. ಹಾಗೆ ಮಧ್ಯಾಹ್ನ ಲಂಚಿಗೆ ಸಹ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾ ಇದ್ಲಿಲ್ಲ ನಾನು. ಇನ್ನು ಮೌಳೆ ಮಾರ್ನಿಂಗ್ ಎದ್ದಿದ ತಕ್ಷಣ ಉಪ್ಪು ಏನೋ ಮಾಡಿದರು. ಸೊ ಮಕ್ಕಳೆಲ್ಲ ಹೋದ್ರು. ಇನ್ನು ನಾನು ರೆಡಿ ಆಗಿಬಿಟ್ಟು ಫಸ್ಟ್ ಮಕ್ಕಳು ರೆಡಿ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನಾನು ರೆಡಿ ಆಗಿದೆ. ಅಷ್ಟೊತ್ತಿಗೆ ಮಕ್ಕಳು ತಿಂಡಿ ಮಾಡ್ಕೊಂಡು ಬಂದರು. ಮಧ್ಯಾಹ್ನಕ್ಕೆ ಬಂದು ಸ್ವಲ್ಪ ಪುಳಿಯೋಗರೆ ಅದು ಮಾಡಿದ್ಲು. ಪುಳಿಯೋಗರೆ ಗೊಜ್ಜು ಮನೆಯಿಂದನೇ ತೊಗೊಂಡು ಬಂದಿದ್ದಾಳೆ ರೇಖಾ. ಸೊ ರೈಸ್ ಮಾಡಿಕೊಂಡು ಇನ್ನು ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ಮಾರ್ನಿಂಗೇ ಬಿಡ್ತಾ ಇದ್ದೀವಿ. ಸ್ವಲ್ಪ ಪ್ಲೇಸ್ ಎಲ್ಲ ಜಾಸ್ತಿ ಇದೆ ನೋಡೋದು ಅಂತ ಹೇಳ್ಬಿಟ್ಟು. ಮಕ್ಕಳ ಇಲ್ಲ ಹಾಯ್ ಮಾಡ್ರು. ಲಡ್ಡು ಕಾಣಿಸೋದೇ ಇಲ್ಲ. ಜಿಶು ಚಿಕ್ಕ ಹಾಯ್ ಚಿಕ್ಕು ಅಲ್ಲ ಜಿಶು ಅಣ್ಣ. ನಾವು ಮಾಡಿರೋ ಹೋಟೆಲಿಂದನೂ ಅಲ್ಲಿ ಪ್ಲೇಸಿಗೆ ಒಂದು ವ್ಯೂ ಪಾಯಿಂಟ್ ಇದೆ ಫಾಲ್ ಕಲರ್ಸ್ ನೋಡೋದಕ್ಕೆ. ಸೊ ಆ ಪ್ಲೇಸ್ಗೆ ಹೋಗೋದಕ್ಕೆ ಒಂದು 30 ಮಿನಿಟ್ಸ್ ಆಗುತ್ತೆ. ಸೊ ಆ ಜರ್ನಿ ಟೈಮಲ್ಲಿ ಏನಿರುತ್ತೆ ಇನ್ನೊಂದು ನಮ್ಮದು ಇವಾಗೇ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ದೀಪಾವಳಿ ಇದೆಲ್ಲನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಏನು ಮಾಡೋಣ ಏನು ಅಂತ ಹೇಳ್ಬಿಟ್ಟು ಈ ಜರ್ನಿ ಟೈಮಲ್ಲಿ ಈ ರೀತಿ ಡಿಸ್ಕಸ್ ಮಾಡ್ಕೊತಾ ಹೋಗ್ತಾ ಇದ್ವಿ. ಇನ್ನು ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಫಾಲ್ ಕಲರ್ಸ್. ಬಟ್ ಬಿಸಿಲಿರೋದಕ್ಕೆ ಇಲ್ಲಿ ಕ್ಯಾಮ್ರಾದಲ್ಲೆಲ್ಲ ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ಏನಾಯಿತು ಏನು ಅಂತ ಹೇಳ್ಬಿಟ್ಟು ನಾನು ಮುಂದೆ ತೋರಿಸ್ತೀನಿ. ಓವರ್ ರೋಡಲ್ಲೆಲ್ಲ ತುಂಬ ಚೆನ್ನಾಗೇ ಇತ್ತು. ಆಲ್ಮೋಸ್ಟು ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಬಟ್ ಇವತ್ತು ತುಂಬ ಬಿಸಿಲಿರೋದಕ್ಕೆ ಅಷ್ಟು ಕಾಣಿಸ್ತಾ ಇಲ್ಲ. ಈ ಫಾಲ್ ಕಲರ್ಸ್ ಏನಂದರೆ ಬಿಸಿಲಿದ್ರೆ ಅಷ್ಟು ಕಾಣಿಸಲ್ಲ. ಸ್ವಲ್ಪ ಕ್ಲೌಡಿಯಾಗಿದ್ದರೆ ಆ ರೀತಿ ಇದ್ದರೆ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ವ್ಯೂ ಮಾತ್ರ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಸುಟ್ಟು ಬೆಟ್ಟ ಮಧ್ಯ ರೋಡ್ ಇರೋದು ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲನೂ. ಬಟ್ ಒಂದೊಂದೇ ಒಂದು ಡಿಸಪಾಯಿಂಟ್ ಆಯಿತು ನಮಗೆ. ಅದೊಂದು ನಾನು ಮುಂದೆ ತೋರಿಸ್ತೀನಿ. ಇನ್ನು ಇಲ್ಲಿಂದ ನಮಗೆ ಎಲ್ಲಿ ಯಾವುದು ಸಿಟಿನೂ ಇಲ್ಲ ಏನೂ ಇಲ್ಲ. ಫುಲ್ ಇಲ್ಲೆಲ್ಲ ಟ್ರೆಕ್ಕಿಂಗ್ ಪ್ಲೇಸಸ್ ಇರೋದೆಲ್ಲ ನನಗೆ ವ್ಯೂ ಪಾಯಿಂಟ್ ಅಂತ ತುಂಬ ಚೆನ್ನಾಗಿದ್ದಾವೆ. ಒಂದಲ್ಲ ತುಂಬ ಇದ್ದಾವೆ. ಬಟ್ ನಾವು ಒಂದು ಆಪ್ಷನ್ ನೋಡೋಣ ಅಂತೇಳ್ಬಿಟ್ಟು ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ ಒಂದು ಪ್ಲೇಸ್ನ. ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಇನ್ನು ಅಲ್ಲಿ ಹೋಗಿದ ತಕ್ಷಣ ಮಕ್ಕಳಿಗೇನು ಟಿಕೆಟ್ ಇಲ್ಲ. ಬಟ್ ದೊಡ್ಡವ್ರಿಗೆ $10 ಏನೋ ಇತ್ತು ಒಬ್ಬೊಬ್ರಿಗೆ ಬಂದು. ಇನ್ನು ನಾವು 4 ಮೆಂಬರ್ಸ್ ಇದ್ವಲ್ಲ, ಇನ್ನು ಟಿಕೆಟ್ ತಗೊಂಡು ಇನ್ಸೈಡ್ ಹೋಗೋದು ಅಷ್ಟೇ. ಇನ್ನು ಅಲ್ಲೇನು ಎಲ್ಲಿನೂ ಟಿಕೆಟ್ ಏನೂ ತಗೊಳೋ ಹಾಗಿಲ್ಲ. ಇನ್ನು ಮಕ್ಕಳಿದ್ದೀವಲ್ಲ, ಸೊ ಹಾಗಾಗಿ ನಾವು ಮಕ್ಕಳಿರೋದಕ್ಕೆ ಸಪ್ರೇಟಾಗಿರುತ್ತೆ ಟ್ರೆಕ್ಕಿಂಗ್ ಪಾಯಿಂಟ್ ಎಲ್ಲ ಮಕ್ಕಳಿರೋರಿಗೆ. ಸೊ ಅಲ್ಲಿಗೆ ಹೋಗಬೇಕು ನಾವು. ತುಂಬ ಪ್ಲೇಸ್ಗಳಲ್ಲಿ ಎಲ್ಲ ಸ್ಟಾಪ್ ಮಾಡಿ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ದೊಡ್ಡವರೆಲ್ಲ ಹೋಗ್ತಾಯಿದ್ರು. ಬಟ್ ನಾವು ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮಕ್ಕಳು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಅಲ್ಲಲ್ಲಿ ಸ್ಟಾಪ್ ಮಾಡಿಕೊಂಡು ವ್ಯೂ ಪಾಯಿಂಟ್ಸ್ಗಳಲ್ಲಿ ನೋಡ್ಕೊತ ಮುಂದೆ ಹೋದ್ವಿ. ನಿಜವಾಗ್ಲೂ ನಾವು ಈ ಪ್ಲೇಸ್ಗಳ ಹೆಸರು ಹೇಳೋದಕ್ಕೂ ಆಗಲ್ಲ ನನಗೆ. ನಿಜವಾಗ್ಲೂ ಬಾಯಲ್ಲಿ ಬರ್ತಾನೂ ಇಲ್ಲ. ಆ ರೀತಿ ಇದ್ದಾವೆ. ನಾನು ಒಂದ್ಸಲ ಟ್ರೈ ಮಾಡಿದ್ರು ನಂಗೆ ಬರ್ತಾ ಇಲ್ಲ ಹೇಳೋದಕ್ಕೆ. ಸೊ ಹಾಗಾಗಿ ನಾನು ಯಾವ ಪ್ಲೇಸ್ಗೆ ಹೋಗಿದ್ದೀನಿ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ನಾನು ಹೆಸರು ಮೆನ್ಷನ್ ಮಾಡ್ತೀನಿ ಯಾವ ಪ್ಲೇಸ್ ಇದು ಏನು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ ಅಷ್ಟೇ. ನೋಡು, ಫಾಲ್ ಕಲರ್ಸ್ ಇದ್ದರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ವ್ಯೂ ಪಾಯಿಂಟ್ನ ಹೋಗಿರೋ ಪ್ಲೇಸು ಈ ರೀತಿ ಕಾಣಿಸುತ್ತೆ. ಬಟ್ ಏನಾಯ್ತಂದರೆ ನಾವು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಾವು ಹೋಗಿರೋ ಪ್ಲೇಸಲ್ಲಿ ಆಲ್ಮೋಸ್ಟ್ ಎಲ್ಲ ಲೀವ್ಸ್ ಎಲ್ಲ ಉದುರೋಗಿತ್ತು. ಸೊ
ಇರಲೇ ಇರಲಿಲ್ಲ, ಎಲ್ಲ ಟ್ರೀಸು ಅಷ್ಟೇ. ಆ ಪ್ಲೇಸಲ್ಲಿ ಮಾತ್ರನೇ ಇರಲಿಲ್ಲ ಲೀವ್ಸ್. ಇನ್ನೆಲ್ಲ ಪ್ಲೇಸಲ್ಲೂ ಇದ್ದಾವೆ. ಇನ್ನು ಮಕ್ಕಳಿಗೆ ಟ್ರೆಕ್ಕಿಂಗ್ ಅಂತ ಗೊತ್ತಾದರೆ ಮಕ್ಕಳು ಗೊತ್ತಲ್ವ, ಸ್ಟಿಕ್ ಬೇಕು ಅದು ಇದು ಅಂತ ಕೇಳಿದ್ರು. ಇನ್ನು ಇವ್ರಿಗೆಲ್ಲ ಅಲ್ಲಿ ದುಡ್ಡು ಕೊಟ್ಟು ತಗೊಳೋದು ಯಾಕೆ, ಇನ್ನು ಮಕ್ಕಳಿಗೆ ಹೆಂಗಂದರೆ ಒಂದು 40 ಮಿನಿಟ್ಸ್ 1 ಅವರ್ ಇದೆ ಅಷ್ಟೇ ಮಕ್ಕಳಿರೋಗೋಸ್ಕರ. ಅವ್ರಿಗೆ ಮಕ್ಕಳು ಯಾರ್ಯಾರಿದ್ದಾರೆ ಅವ್ರಿಗೆ ಮಾತ್ರ 1 ಅವರ್ ಟ್ರೆಕ್ಕಿಂಗ್ ಇರುತ್ತೆ, ಅಲ್ಲಿಗೆ ಮಾತ್ರ ನಮಗೆ ಬಿಡ್ತಾರೆ ಅಷ್ಟೇ. ಸೊ ಇನ್ನೇನು ಮಾಡೋದು ಅಂತೇಳಿ ರೋಡಲ್ಲೇ ಇರೋ ಸ್ಟಿಕ್ಸ್ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಒಂದೊಂದು ಕೊಟ್ವಿ, ಅದರಲ್ಲೇ ಬನ್ನಿ ಅಂತ ಹೇಳ್ಬಿಟ್ಟು. ಕೃತಿಕಾಗೆ ನಾನು ಅವಳಿಗೆ ಗೊತ್ತಿಲ್ಲ ಅಂದ್ಕೊಂಡೆ ಏನು ಮಾಡ್ತಾಳೆ ಸ್ಟಿಕ್ ತಗೊಂಡೊಂದು, ಬಟ್ ಅವಳು ಟ್ರೈ ಮಾಡ್ತಾ ಇದ್ದಾಳೆ ಯಾವ ರೀತಿ ಟ್ರೆಕ್ಕಿಂಗ್ ಹತ್ತೋದು ಏನು ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ನನಗೆ ಶಾಕ್ ಅನ್ನಿಸ್ತು. ಇನ್ನು ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ, ಯಾಕಂದರೆ ಇದೇ ಫಸ್ಟ್ ಟೈಮ್ ಅಂದರೆ ಜಿಶು ನಾವೆಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಹೈಕಿಂಗ್ ಮಾಡೋರು ಸಹ ಇಷ್ಟು ದೊಡ್ಡ ಸ್ಟಿಕ್ಸ್ ಇಟ್ಕೊಡಲ್ಲ ಅನ್ಸುತ್ತೆ. ನಾನು ನಾರ್ಮಲಾಗಿ ಯಾವಾಗಲೂ ಏನು ಅನ್ಕೊತಾ ಇದ್ದೆ ಅಂದರೆ ಸ್ವಲ್ಪ ಭಯ ಇರುತ್ತೆ ಅಂತ ಆ ಥರ ಅನ್ಕೊತಾ ಇದ್ದೆ. ಬಟ್ ಆ ರೀತಿ ಏನಿಲ್ಲ. ಫುಲ್ಲು ರೋಡ್ಗೆಲ್ಲ ನೋಡಿ ಈ ರೀತಿ ವುಡನ್ ಸ್ಟೆಪ್ಸ್ ಎಲ್ಲ ಹಾಕಿದ್ದಾರೆ, ರೋಡೆಲ್ಲ ತುಂಬ ಕ್ಲೀನಾಗೇ ಇಟ್ಟಿದ್ದಾರೆ. ನಾವು ಹೋಗೋವ್ರಿಗೂ 1 ರೌಂಡ್ ಅಷ್ಟೇ, ಮಕ್ಕಳಿರೋರು ಇಲ್ಲ ನಾಯಿ ಇರೋರಿಗೆಲ್ಲ ಒಂದು ಪ್ಲೇಸಿಗೆ ಬಿಡ್ತಾರೆ. ಸೊ ಅಲ್ಲಿ ನಾವು 1 ರೌಂಡ್ ಹಾಕ್ಕೊಂಡು ಬರ್ಬೋದು. ಅಲ್ಲಿ ಮಧ್ಯೆ ಚಿಕ್ಕ ಚಿಕ್ಕ ವಾಟರ್ ಫೌಂಟ್ಸು ಅವೆಲ್ಲ ಇದ್ದಾವೆ, ಎಲ್ಲ ನೋಡ್ಕೊತ ಬರ್ಬೋದು. ಬಟ್ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ನಾನು ಎಲ್ಲಾದರೂ ಸುಸ್ತಾಗ್ತಾರೇನೋ ಏನೋ ಅಂದ್ಕೊಂಡೆ, ಬಟ್ ಆ ಥರ ಏನಿರಲಿಲ್ಲ. ನಾರ್ಮಲಾಗಿ ತುಂಬ ಚಳಿ ಇತ್ತು, ಬಟ್ ಇದು ಸ್ವಲ್ಪ ಹತ್ತೋದು ಇಳಿಯೋದು ಜಾಸ್ತಿ ಇರೋದಕ್ಕೆ ತುಂಬ ಶೆಕೆ ಸಹ ಅನ್ನಿಸ್ತು ನಮಗೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಇನ್ನು ನಾವು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದ್ವಿ. ಒಂದು ಗಿಡದಲ್ಲಿ ಎಳೆಗಳೇ ಇಲ್ಲ. ಆ ಕಡೆ ನೋಡಿ ಮತ್ತೆ ಗ್ರೀನರಿ ತುಂಬ ಚೆನ್ನಾಗಿದೆ ಆ ಕಡೆ, ಬಟ್ ಇದೇ ವ್ಯೂ ಪಾಯಿಂಟು ನೋಡೋದಕ್ಕೆ. ಬಟ್ ಆದರೆ ಅಲ್ಲೇ ಇಲ್ಲ ಎಲ್ಲೂ. ಇಲ್ಲಿ ಕಲರ್ಸ್ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಷ್ಟೇ ಆಗಲಿ. ಬಟ್ ಮಕ್ಕಳಾದರೂ ತುಂಬ ಎಂಜಾಯ್ ಮಾಡಿದ್ರು. ಫಸ್ಟ್ ಟೈಮ್ ಅಲ್ವ ಮಕ್ಕಳಿಗೆ ಈ ಥರ ಎಲ್ಲ ಹೈಕಿಂಗ್ ಎಲ್ಲ ಕರ್ಕೊಂಡೋಗಿತ್ತು. ಸೊ ಅವರಂತೂ ತುಂಬ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಪ್ಲೇಸು ಅಷ್ಟೇ ನೋಡೋದಕ್ಕೆ, ಫೋಟೋಸ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಡಿಸಪಾಯಿಂಟ್ ಆಯಿತು. ಅದು ಬಿಟ್ಟು ಮತ್ತು ಬೇರೆ ಪ್ಲೇಸ್ಗಳಲ್ಲೆಲ್ಲ ಫಾಲ್ ಕಲರ್ಸ್ ಇದ್ದಾವೆ, ನಾನು ತೋರಿಸ್ತೀನಿ ಮುಂದೆ ವಿಡಿಯೋಗಳಲ್ಲಿ. ಆ ಪ್ಲೇಸಲ್ಲಿ ಮಾತ್ರ ಇಲ್ಲ ಅಷ್ಟೇ. 1 ವೀಕ್ ಲೇಟ್ ಆಯಿತು ಅಷ್ಟೇ ನಾವು ಬರೋದಕ್ಕೆ. 1 ವೀಕ್ ಮುಂಚೆ ಬಂದಿದ್ದಿದ್ರೆ ಅಲ್ಲಿ ಇರ್ತಾಯಿತ್ತು. ಬಟ್ ನಾವು ಇನ್ನೂ ನಯಗ್ರಾದಲ್ಲಿ ಬಂದೇ ಇರಲಿಲ್ಲ. ಇಲ್ಲಿ 1 ಮಂತ್ ಆಯಿತು ಆಲ್ಮೋಸ್ಟ್ ನಾವು ಇಲ್ಲಿಗೆ ಹೋಗ್ಬಿಟ್ಟು. ಇವಾಗ ನಯಗ್ರಾದಲ್ಲಿ ಕರೆಕ್ಟಾಗಿ ನಯಗ್ರಾದಲ್ಲಿ ಫಾಲ್ ಕಲರ್ಸ್ ಬಂದಿರೋದು. ಸೊ ಅಲ್ಲಿ ಲೇಟ್ ಆಗುತ್ತೆ ಅಂದ್ಕೊಂಡ್ರು. ಬಟ್ ಆದರೆ ಅಲ್ಲಿ ಆಲ್ಮೋಸ್ಟ್ ನಾವು ಹೋಗೋಷ್ಟೊತ್ತಿಗೆ 1 ವೀಕ್ ಮುಂಚೆನೇ ಹೋಗಿದ್ದಿದ್ರೆ ನಾವು ನೋಡ್ತಾ ಇದ್ವಿ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು. ಇನ್ನು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಇಲ್ಲಿ ವಾಟರ್ ಫಾಲ್ ಇದೆ ಅಲ್ಲೇ, ಅಲ್ಲಿಂದ ಮತ್ತೆ ಒಂದು 1 ಅವರ್ ಜರ್ನಿ. ಸೊ ಅಲ್ಲಿ ವಾಟರ್ ಫಾಲ್ಗೆ ಹೋದ್ವಿ. ಇನ್ನು ಒಂದೇ ಸಲ ಲಂಚ್ ಮುಗಿಸ್ಕೊಂಡು ವಾಟರ್ ಫಾಲ್ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ರೇಖಾ ಪುಳಿಯೋಗರೆ ಮಾಡಿದ್ಲು ಅಂತ ಹೇಳ್ದಲ್ಲ. ಸೊ ಪುಳಿಯೋಗರೆ ಎಲ್ಲ ಬಾಕ್ಸ್ ತೊಗೊಂಡು ಬಂದಿದ್ರು. ಇನ್ನು ಅಲ್ಲಿ ತಿಂದುಬಿಟ್ಟು ಇನ್ನು ವಾಟರ್ ಫಾಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಹತ್ತಕ್ಕೆ ಇಳಿಯೋಕ್ಕನೆ ಜನ. ಅದೇ ಏನೋ ಮಾಡೋಕೆ ಹೋಗಿದ್ದಾರೆ, ಆಗಿಲ್ಲ, ಸುಮ್ಮನೆ ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಾಂದರೆ ಸುಮ್ಮನೆ ಹತ್ತಿ ಇಳಿಲಿ ಅಂತಾನ. ಇನ್ನು ಇಲ್ಲಿ ವಾಟರ್ ಫಾಲ್ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡೋದಕ್ಕೂ. ಇಲ್ಲಿ ಜಿಪ್ ಲೈನ್ ಎಲ್ಲ ಇತ್ತು. ಬಟ್ ರೇಖಾ ಹಸ್ಬೆಂಡ್ ಹೋದ್ರು, ನಾವು ಹೋಗಿಲ್ಲ. ನನಗೆ ಸ್ವಲ್ಪ ಭಯ ಜಾಸ್ತಿ, ಅದಕ್ಕೆ ನಾನು ಹೋಗಿಲ್ಲ. ಅವ್ರು ಮಾತ್ರ ಹೋದ್ರು. ಅಲ್ಲಿಗೆ ಹೋಗ್ಬೇಕು. ಕೇಬಲ್ ಕಾರ್ಟ್ಗೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹಾಂ ಓಕೆ ಓಕೆ ಓಕೆ.
ಇನ್ನು ವಾಟರ್ಫಾಲ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅಲ್ಲಿ ನೋಡೋದು ಬಿಟ್ಟು ಕೃತಿಕಾ ಇಲ್ಲಿ ಪ್ಲೇ ಏರಿಯಾ ನೋಡಿದ್ರು ಅಲ್ಲಿ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಫುಲ್ ಆಟ ಮಾಡ್ತಾಯಿದ್ದಾಳೆ. ನಾವು ಬಂದಿರೋದು ಏನಕ್ಕೆ ವಾಟರ್ಫಾಲ್ ನೋಡೋದಕ್ಕೆ, ಬಟ್ ಕೃತಿಕಾ ನೋಡಿದ್ರೆ ಅಲ್ಲಿಗೆ ಹೋಗಬೇಕು ಅಂತ ಫುಲ್ ಆಟ ಮಾಡ್ತಾಯಿದ್ಲು. ಸರಿ ಒಂದು ಹಾಫ್ ಆನ್ ಅವರಲ್ಲಿ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಕರ್ಕೊಂಡು ಹೋದ್ವಿ. ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಮಕ್ಕಳೆಲ್ಲರೂ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಡಿಸೈಡ್ ಆಗ್ತಾಯಿದ್ದೀವಿ. ಅಂದರೆ ಮತ್ತೆ ಇಲ್ಲಿ ಜಿಪ್ಲೈನ್ ಇದೆ, ಕೇಬಲ್ ಕಾರ್ಟ್ ಇದೆ, ಯಾವುದ್ರಲ್ಲಿ ಹೋಗೋಣ ಏನು ಅಂತ ಹೇಳ್ಬಿಟ್ಟು. ಸೊ ರೇಖಾ ಅವರು ಇನ್ನು ಜಿಪ್ಲೈನಲ್ಲಿ ಹೋದ್ರು, ಇನ್ನು ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಕೇಬಲ್ ಕಾರ್ಟಲ್ಲಿ ಮಕ್ಕಳಿಗೆಲ್ಲ ಅಲೋ ಮಾಡ್ತಾರಲ್ಲ, ಸೊ ಅದಕ್ಕೆ ಕೇಬಲ್ ಕಾರ್ಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಏನಂದರೆ ಕ್ಯೂಬೆಕಲ್ಲಿ ನನಗೊಂದು ಇಷ್ಟ ಆಗಿದೆ, ಎಲ್ಲಿಗಾದ್ರೂ ಹೋಗಲಿ ಮಕ್ಕಳ ಟಿಕೆಟ್ಸ್ ಇಲ್ಲ, ದೊಡ್ಡವ್ರು ಮಾತ್ರನೇ. ಪ್ರತಿಯೊಂದರಲ್ಲಿ ಅಷ್ಟೇ ಮಕ್ಕಳ ಟಿಕೆಟ್ ಎಲ್ಲೂ ತಗೊತಾ ಇರಲಿಲ್ಲ, ದೊಡ್ಡವ್ರು ಮಾತ್ರ ತಗೊತಾಯಿದ್ರು. ಇನ್ನು ಇಲ್ಲಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಇನ್ನು ಕೆಳಗಡೆ ಹೋಗಬೇಕು, ಡೌನ್ ಸೈಡ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಕೆಳಗಡೆ ಹತ್ರ ನಮ್ಮ ವಾಟರ್ಫಾಲ್ ಹತ್ರ ಹೋಗ್ಬೋದು ನಡ್ಕೊಂಡು. ಸೊ ಕೆಳಗಡೆ ಹೋಗಬೇಕು ಅಂದರೆ ಇಲ್ಲ ಈ ಥರ ಕೇಬಲ್ ಕಾರ್ಟಲ್ಲಿ ಹೋಗಬೇಕು, ಇಲ್ಲ ಅಂದರೆ ಕಾರ್ ಹಾಕ್ಕೊಂಡು ಮತ್ತೆ ರೌಂಡ್ ಹಾಕ್ಕೊಂಡು ಒಂದು 15 ಮಿನಿಟ್ಸ್ ಏನಾಗುತ್ತೆ ಮತ್ತೆ ಅಲ್ಲಿಗೆ ಬರಬೇಕು. ಸೊ ಹಾಗಾಗಿ ಇಲ್ಲಿ ಮಕ್ಕಳು ಕರ್ಕೊಂಡು ಹೋದರೆ ರೇಖಾ ಅವ್ರ ಆ ಕಡೆಯಿಂದ ಜಿಪ್ಲೈನಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಮಕ್ಕಳು ಕರ್ಕೊಂಡು ಇಲ್ಲಿ ಕೇಬಲ್ ಕಾರ್ಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ಮಕ್ಕಳಿಗೆ. ಇಲ್ಲಿ ಕೇಬಲ್ ಕಾರ್ಟಲ್ಲಿ ಏನಂದರೆ ಎಲ್ಲರೂ ಬರೋವರೆಗೂ ವೆಯ್ಟ್ ಮಾಡೋದಿಲ್ಲ, ಎಷ್ಟು ಜನ ಆಗ್ತಿದ್ರೆ ಅಷ್ಟು ಜನ ಕಳಿಸ್ಬಿಡ್ತಾ ಇದ್ದಾರೆ. ಸೊ ಅದೊಂದು ಖುಷಿ ಆಯಿತು, ವೆಯ್ಟ್ ಮಾಡೋಗಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಹೋಗ್ರು ಅಲ್ಲಿ ಫಾಲ್ಸ್ ಕಾಣಿಸುತ್ತೆ. ಓಕೆ ಅಟ್ಲು పోదాంలే, ಹಂಗೆ ಸ್ಟೆಪ್ಸ್ ಹತ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಕೃತಿಕ ಅಲ್ಲಿ ಫಾಲ್ಸ್ ನೋಡು. If we would have walked on this step is 487 steps. ಆ ಕಡೆ ನೋಡ್ರು ಫಾಲ್ಸ್ ನೋಡ್ರು. ಏ ಲಡ್ಡು ಅಲ್ಲಿ ನೋಡಿ ಫಾಲ್ಸ್ ನೋಡ್ರು. ನಾನು ಫುಲ್ ಆಗೋರ್ಗು ವೇಟ್ ಮಾಡ್ತಾರೆ ಅನ್ಕೊಂಡೆ. ಬರೀ ಒಂದು ಫ್ಯಾಮಿಲಿಗೆ ಕಳಿಸ್ಬಿಡ್ತಾ ಇದ್ದಾರೆ. ಎಷ್ಟು ಒನ್ ಡೇಗೆ? ಅಲ್ಲಿ ನೋಡಿ ಅದು ಫುಲ್ ಆಗಿದೆ. ಸ್ಟೆಪ್ಸ್ ಹತ್ತೋಗೋಣ ಹಂಗೆ, ಅಲ್ಲಿ ಸ್ಟೆಪ್ಸ್ ಇದಾವೆ ನೋಡಿ ಅಲ್ಲಿ. ನಾನಿಲ್ಲಿ ಬಂದು ಕುತ್ಕೊಂಡಿದ್ದೀನಿ, ಮಕ್ಕಳೆಲ್ಲ ನೋಡಿ
ಆಟ ಆಡ್ತಾ ಇದ್ದಾರೆ. ರೇಖಾ ಅವ್ರದ್ದು ಆಗಿರಲಿಲ್ಲ, ಸೊ ಹಾಗಾಗಿ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಬರ್ತಾರೋ ಇವರು. ಇನ್ನು ನಾವು ಕೆಳಗಡೆ ಬೇಗ ಬಂದುಬಿಟ್ವಿ. ಇನ್ನು ರೇಖಾ ಅವ್ರದ್ದು ಸ್ವಲ್ಪ ಲೈನ್ ಇತ್ತಂತೆ, ಜನ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ಸ್ವಲ್ಪ ಲೇಟ್ ಆಯಿತು. ಇನ್ನು ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಇನ್ನು ಫಾಲ್ಸ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹತ್ರ ಹೋಗ್ತಾಯಿದ್ವಿ. ಇನ್ನು ರೇಖಾ ಅವರು ಬರೋದಕ್ಕೆ ಮೇಲ್ಗಡೆಯಿಂದ ಮತ್ತೆ ನಡ್ಕೊಂಡು ಬರಬೇಕು, ಸ್ಟೆಪ್ಸ್ ಇಲ್ದು ಬರಬೇಕು. ಸರಿ ಇನ್ನು ಬಂದುಬಿಡಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ರೇಖಾ ಅವ್ರು ಹೇಳಿದ್ರು ಬಂದಿದ ತಕ್ಷಣ ತುಂಬ ಕಷ್ಟ ಇದೆ, ಮಕ್ಕಳು ಹತ್ತಲ್ಲ, ತುಂಬ ಸ್ಟೆಪ್ಸ್ ಇದ್ದಾವೆ, ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನು ಸರಿ ಬೇಡ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಆಗಿಬಿಟ್ಟು ಇನ್ನು ವಾಟರ್ ಫಾಲ್ ಹತ್ರ ನೋಡಿಕೊಂಡು ಆಮೇಲೆ ನೋಡೋಣ ಏನು ಡಿಸೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡು ಅವ್ರು ನಾನು ಸ್ಟೆಪ್ಸ್ ಹತ್ತು ಹೋಗ್ಬಿಟ್ಟು ನಾನು ಕಾರ್ ಹಾಕ್ಕೊಂಬರ್ತೀನಿ ಇಲ್ಲಿ ಪಾರ್ಕಿಂಗ್ ಏರಿಯಾಗೆ, ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇನ್ನು ರೇಖಾ ಅಂತ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ತುಂಬ ಸ್ಟೆಪ್ಸ್ ಇದ್ದಾವೆ, ಅದು ಸ್ವಲ್ಪ ಕಷ್ಟ ಇದೆ, ಚಿಕ್ಕದಾಗಿದ್ದಾವಂತೆ ಸ್ಟೆಪ್ಸು. ನೀವೇ ನೋಡಿದ್ರಲ್ಲ ಬೆಟ್ಟದ ಮೇಲೆ ಕಟ್ಟಿರೋದು, ಅದು ಯಾವ ರೀತಿ ಕಟ್ಟಿದ್ರು ಏನೋ ಸ್ಟೆಪ್ಸ್ ಎಲ್ಲನೇ ಹಾಕಿದ್ರು ಏನೋ ಗೊತ್ತಿಲ್ಲ, ಬಟ್ ತುಂಬ ಕಷ್ಟ ಆಯ್ತು, ಇನ್ನು ಮಕ್ಳಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ನಾವಿರೋ ಹತ್ರಗೆ ಕಾರ್ ಬಂದುಬಿಡ್ತು. ಇನ್ನು ಡೈರೆಕ್ಟು ಹೋಟೆಲ್ಗೆ ಬಂದುಬಿಟ್ಟು, ಯಾಕಂದರೆ ತುಂಬ ಸುಸ್ತಾಗಿ ಹೋಗಿತ್ತು, ಅಲ್ಲಿ ಹೈಕಿಂಗ್ ಎಲ್ಲ ಮಾಡಿದ್ವಲ್ಲ, ಫುಲ್ ಕಾಲು ನೋವೆಲ್ಲ ಬಂದಿತ್ತು. ಇನ್ನು ರೆಸ್ಟ್ ತಗೊಳೋಣ ಅಂತ ಹೇಳ್ಬಿಟ್ಟು ಇನ್ನು ನೈಟ್ಗೂ ಅಷ್ಟೇ ಸ್ವಲ್ಪ ಡಿನ್ನರ್ ರೆಡಿ ಮಾಡಿದ್ರು ರೇಖಾನೆ, ತಿಂದುಬಿಟ್ಟು ಇನ್ನು ಮಲಗಿಬಿಟ್ಟು. ಇದು ಇಷ್ಟ ಆಗಿತ್ತು ಇವತ್ತು. ಮತ್ತು ನೆಕ್ಸ್ಟ್ ಡೇ ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.